ಒಬ್ಬ ಬ್ರಾಹ್ಮಣನಿಂದ ಬ್ರಾಹ್ಮಣನ ಮನೆ ಮೇಲ್ಗಡೆ ಮೊಘಲ್ ದರ್ಬಾರದಲ್ಲಿ ಕೆಲಸ ಮಾಡುವಂಥ ಒಬ್ಬ ಸೈನಿಕ. ಬ್ರಾಹ್ಮಣನ ಅಭ್ಯಾಸ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ದೇವರ ಪೂಜೆ ಮಾಡೋದು, ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಓದೋದು. ಅದಾದ ಮೇಲೆ 12ನೇ ಶತಮಾನದಲ್ಲಿ ಜಯದೇವರು ಬರೆದಂಥ ಗೀತ ಗೋವಿಂದ ಇದೆಯಲ್ಲ, ಅದನ್ನು ಹಾಡುವುದು ಈತನ ಅಭ್ಯಾಸ, ಈ ಬ್ರಾಹ್ಮಣನ ಅಭ್ಯಾಸ. ಎಷ್ಟು ತನ್ಮಯತೆಯಿಂದ, ಎಷ್ಟು ಮಾಧುರ್ಯದಿಂದ ಹಾಡ್ತಾ ಇದ್ರು ಈ ಬ್ರಾಹ್ಮಣ ಅಂದರೆ, ಮೇಲ್ಗಡೆ ಇದ್ದಂಥ ಮೊಘಲ್ ದರ್ಬಾರಿ ಇದ್ನಲ್ಲ ಸೈನಿಕ, ಆತ ಕೆಳಗಡೆ ನಿಂತು ಈ ಸಂಪೂರ್ಣ ಹಾಡನ್ನು ಕಣ್ಣು ಮುಚ್ಕೊಂಡು ಕೇಳಿ ಆನಂದಿಸ್ತಾ ಇದ್ದ. ಒಂದು ದಿವಸ ಬ್ರಾಹ್ಮಣ ನೋಡ್ತಾನೆ, ನೋಡಿ ಏನು ಈ ರೀತಿ ಬಂದು ನಿಂತು ನೀ ಹಾಡು ಕೇಳ್ತಾ ಇದೆಯಲ್ಲ, ಹೌದು ನಂಗೆ ಭಾಳ ಇಷ್ಟ ಆಯಿತು, ಇದರ ಅರ್ಥ ಏನು ಗೊತ್ತಾ ನಿಂಗೆ ಕೇಳ್ತಾನೆ. ಇಲ್ಲ ನನಗೇನು ಗೊತ್ತಿಲ್ಲ, ಆದ್ರೆ ಹಾಡು ಮಾತ್ರ ಭಾಳ ಇಂಪಾಗಿದೆ, ನಂಗೆ ತುಂಬ ಇಷ್ಟ ಆಯ್ತದು, ಇದನ್ನು ಕಲಿಬೇಕಾ ನಿನಗೆ ಅಂತ. ಓ ಖಂಡಿತ ಕಲಿತೇನೆ, ಅದಕ್ಕೊಂದಷ್ಟು ಷರತ್ತುಗಳಿದ್ದಾವೆ. ಏನು? ಈ ಗೀತ ಗೋವಿಂದ ಇದೆಯಲ್ಲ, ಇದನ್ನು ಹಾಡುವಾಗ ಎದುರುಗಡೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಎದುರುಗಡೆ ಕೂತ್ಕೊಂಡು ಆಲಿಸ್ತಾನೆ. ಯಾಕೆಂದರೆ ಕೃಷ್ಣ ರಾಧೆಯರ ಸಲ್ಲಾಪ, ಗೋಪಿಕೆಯರ ಜೊತೆ ಕೃಷ್ಣನ ನಂಟು ಎಲ್ಲ ಗೀತ ಗೋವಿಂದದಲ್ಲಿರೋದು. ಅದಕ್ಕೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಬರೋದರಿಂದ ಎದುರುಗಡೆ ನೀನೊಂದು ಆಸನವನ್ನು ಹಾಕಬೇಕು, ಪೀಠವನ್ನು ಇಡಬೇಕು, ಆತನಿಗೆ ಅವಕಾಶ ಮಾಡಿಕೊಡ್ಬೇಕು, ಆವಾಗ ನೀನು ಹಾಡ್ಬೋದು. ಇದು ಸಾಧ್ಯ ಇಲ್ಲ. ಯಾಕೆ? ನಾನು ಕುದುರೆ ಮೇಲೆ ಯಾವಾಗಲೂ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗೋನು, ಒಂದು ದಿವಸ ಒಂದು ಕಡೆ ಇರೋದಿಲ್ಲ. ಆದರೆ ಈ ಹಾಡನ್ನು ಕಲೀಲೇಬೇಕು. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಕುದುರೆ ಮುಂದ್ಗಡೆ ಜಿನ್ ಇರ್ತಲ್ಲ ಕುತ್ತಿಗೆ ಹತ್ತಿರ, ಅಲ್ಲಿ ಒಂದು ಶಾಲನ್ನು, ಒಂದು ಪೀಠವನ್ನು ಹಾಕಿಬಿಡು. ನೀನು ಎಲ್ಲೆಲ್ಲಿ ಹೋಗ್ತೀಯ ಅವಾಗ ಹೋಗುವಾಗ ನಿನಗೆ ಹೇಳಬೇಕು ಅನಿಸಿದೆ, ಬಂದು ಕೃಷ್ಣ ಅಲ್ಲಿ ಮುಂದ್ಗಡೆ ಕೂತ್ಕೋತಾನೆ. ನೀನು ಗೀತ ಗೋವಿಂದವನ್ನು ನಿನ್ನ ಇಷ್ಟಕ್ಕೆ ಬಂದ ಹಾಗೆ ಮಾಧುರ್ಯದಿಂದ ಹಾಡ್ಕೊ. ಈತ ಹಾಡನ್ನು ಕಲಿತಾನೆ, ಯಾವಾಗಲೂ ಸುತ್ತಾ ಇರ್ತಾನೆ. ಯಾವಾಗ ಈತನಿಗೆ ಗೀತ ಗೋವಿಂದನ ಹಾಡಬೇಕು ಅನಿಸತ್ತೋ ಅವಾಗೆಲ್ಲ ಹಾಡ್ತಾ ಇರ್ತಾನೆ. ಮುಂದ್ಗಡೆ ಕುತ್ತಿಗೆ ಹತ್ತಿರ ಪೀಠವನ್ನು ಹಾಕಿರ್ತಾನೆ. ಒಂದು ಸಲ ಹೀಗಿರುವಾಗ ಈತ ಆ ಶಾಲ್ ಇದೆಯಲ್ಲ, ಕೃಷ್ಣನ ಕೂಡ್ಲಿಕ್ಕೆ ಹಾಕುವಂಥ ಶಾಲು ಕುದುರೆ ಮೇಲೆ, ಅದು ತೆಗೆದುಕೊಂಡು ಹೋಗೋದನ್ನು ಮರ್ತು ಬಿಡ್ತಾನೆ. ಕಾಡಲ್ಲಿ ಹೊರಟ, ಕತ್ಲು, ಗೀತ ಗೋವಿಂದ ಹಾಡಬೇಕು ಅನಿಸ್ಬಿಡುತ್ತೆ. ಈತ ಹಾಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಹಾಡ್ಲಿಕ್ಕೆ ಶುರು ಮಾಡ್ತಾ ಇರೋ ಹಾಗೆ ಹಿಂದೆ ಗೆಜ್ಜೆ ಸದ್ದು ಕೇಳಲಿಕ್ಕೆ ಶುರು ಆಗುತ್ತೆ. ಈತ ಗಾಬರಿ ಆಗ್ತಾನೆ, ಯಾರಿರ್ಬಹುದು ಅಂತ. ಕುದುರೆಯನ್ನು ನಿಧಾನ ಮಾಡ್ತಾನೆ, ಗೆಜ್ಜೆ ಸದ್ದು ಕಡಿಮೆ ಆಗತ್ತೆ. ಕುದುರೆಯನ್ನು ಜೋರಾಗಿ ಓಡಿಸ್ತಾನೆ, ಗೆಜ್ಜೆ ಸದ್ದು ಜಾಸ್ತಿ ಆಗತ್ತೆ. ಈತ ದಿಕ್ಕು ತಪ್ಪದಂಗಾಗಿ ಅವಾಕ್ಕಾಗಿ ಕಾಡಿನ ಮಧ್ಯದಲ್ಲಿ ಕುದುರೆಯಿಂದ ಕೆಳಗಿಳಿದು ಹಿಂದೆ ತಿರುಗಿ ನೋಡ್ತಾನೆ. ಹಿಂದೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ. ಗಾಬರಿ ಆಗ್ಬಿಡ್ತಾನೆ, ಹೋಗಿ ದಂಡವತ್ ಪ್ರಣಾಮ ಮಾಡಿಬಿಡ್ತಾನೆ. ಏನು ಕೃಷ್ಣ ಪರಮಾತ್ಮ, ನೀನು ಈ ರೀತಿ ನನ್ನ ಎದುರುಗಡೆ? ಅಲ್ಲಪ್ಪ, ನೀನು ಯಾವಾಗಲೂ ಗೀತ ಗೋವಿಂದ ಹಾಡುವಾಗ ನನ್ನನ್ನು ಎದುರುಗಡೆ ಕೂಡಿಸ್ಕೊತಿದ್ದೆ, ಇವತ್ತು ನೀನು ಎದುರುಗಡೆ ವ್ಯವಸ್ಥೆ ಮಾಡಿಲ್ಲ, ನನಗೆ ಕೇಳ್ಬೇಕನ್ನಿಸ್ತು, ಅದಕ್ಕೋಸ್ಕರ ನೀನು ಹಿಂದಿಂದ ಓಡಿ ಬರ್ತಾ ಇದ್ದೀನಿ. ನೀನು ಹೇಳೋದನ್ನು ಬಿಟ್ಟು ಮಧ್ಯೆ ನಿಲ್ಲಿಸ್ತಾ ಇದೆಯಲ್ಲ. ಇಲ್ಲ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡು. ಇಲ್ಲ, ಮೊದಲು ನೀ ಗೀತ ಗೋವಿಂದ ಹಾಡನ್ನು ಹೇಳೋ, ಹಾಡು ಕೇಳಲಿಕ್ಕೆ ನಾನು ಇಲ್ಲಿ ಬಂದಿರೋದು. ಕಣ್ಣು ಮುಚ್ಕೊಂಡು ಹಾಡು ಹೇಳಲಿಕ್ಕೆ ಶುರು ಮಾಡ್ತಾನೆ ಸ್ವಾಮಿ ಆ ಸೈನಿಕ. ಹಾಡ್ತಾ 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 ಆತ ಭಗವಂತನಲ್ಲಿ ಲೀನ ಆದ ರೀತಿಯಲ್ಲಿ ಹಾಡ್ತಾನೆ. ಕೃಷ್ಣ ಕೇಳಿಸ್ಕೊಂಡವನು ಅಂತರ್ಧಾನನಾಗ್ತಾನೆ, ಕಣ್ಣು ಬಿಡ್ತಾನೆ. ಕಣ್ಣಿಂದ ದಳದಳ ನೀರಿಳಿತಾ ಇದೆ. ಎದುರುಗಡೆ ಕೃಷ್ಣ ಪರಮಾತ್ಮ ಇಲ್ಲ. ನೇರವಾಗಿ ಮೊಘಲರ ಆಸ್ಥಾನಕ್ಕೆ ಹೋಗ್ತಾನೆ. ಆಸ್ಥಾನಕ್ಕೆ ಹೋಗಿ ರಾಜೀನಾಮೆಯನ್ನು ಕೊಡ್ತಾನೆ. ನಾನು ಕೃಷ್ಣನ ಸೇವೆಯಲ್ಲಿ ಇರ್ತೇನೆ, ನನಗಿನ್ನೇನು ಬೇಡ ಜೀವನದಲ್ಲಿ ಅಂತ. ಕೃಷ್ಣ ಪರಮಾತ್ಮನ ಧ್ಯಾನ ಮಾಡೋದರಿಂದ ಸಿಗುವಂಥ ಸಂಪ್ರೀತಿಯಿಂದ ಸಿಗುವಂಥ ಸುಖ ಇದೆಯಲ್ಲ, ಪ್ರಪಂಚದಲ್ಲಿ ಎಲ್ಲಿಯೂ ಆ ಸುಖ ಸಿಗಲಿಕ್ಕೆ ಸಾಧ್ಯ. ಅದೊಂದು ರೀತಿಯ ಅಲೌಕಿಕ ಆನಂದ. ಮುಂದೆ ಆತನಿಗೆ ಭಕ್ತ ಮೀರಾ ಮಾಧವ್ ಅಂತ ಹೆಸರು ಬರುತ್ತೆ. ಬಹುಶಃ ಆತನ ಕಥೆಯನ್ನು ನೀವು ಕೇಳಿರ್ತೀನಿ.